ಎಲ್ಲೋದ್ಲು ಇದ್ದರಿದ್ರದಳು. ಅಯ್ಯೋ ಮಗಳೇ ಮಗಳೇ ಸಾಯ್ತಾಳೆ ಬರಕ್ಕೂನುವೆ. ಮನೆಯಿಂದ ಈಚೆ ಕಡೆಗೆ ಹಾಕಿ ದರಿದ್ರದಳು ನನ್ನನ್ನು ಸಾಯಿಸ್ಬಿಟ್ಲು. ಇವ್ರ ಅಪ್ಪಂಗೆ ನಾನು ಬೇಕಿಲ್ಲ, ಹಾಳಾಗೋಗ್ಲಿ ಅನ್ನೋ ಲೆಕ್ಕ ಇವ್ರ ಅಪ್ಪಂಗೆ. ಹೆಂಗನ ಮಣ್ಣಾಗೋದು ಬಿದ್ದೋಗ್ಲಿ ಹೇಳಿವಳು ಅಂತ. ನನ್ನ ಬಗ್ಗೆ ಒಬ್ರಿಗೂ ಕರುಣೆ ಇಲ್ಲ, ಪಿರುತಿ ಇಲ್ಲ. ನನ್ನ ಮಗಳು ನಾವಾಗಿಂದ ಕರಿತಾ ಇದ್ದೀನಿ, ಬಾಕ್ಲು ಬಡ್ಕೊಂಡು ಎಲ್ಲಿ ಹೋಗ್ಬಿಟ್ಟವಳೆ. ಇಷ್ಟು ದಾರ ಮನೆಗೆ ಒಬ್ರು ಇಲ್ವಲ್ಲ, ಎಲ್ಲ ಹಾಳಾಗೋದ್ರು ಅಂತ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ. ಇವಳು ಏನಾರ ಮನೆಗೆ ಬಿಟ್ಕೊಂಡಿಲ್ಲ ಅಂದರೆ ನಾನು ಬೀದಿಗೆ ಬಿದ್ದುಬಿಡ್ತೀನಿ. ನನ್ನ ಮಗಳು ಒಳಿಯ ಯಾಕೆ ಬುಟ್ಕಂಡೆ ಬುಟ್ಕೋತಾರಲ್ಲ, ಬುಟ್ಕಳ್ದೆ ಇನ್ನೇನು ಮಾಡ್ತಾರೆ. ಬುಟ್ಕೋತಾರೆ ಬಿಡು, ನೋಡೋಣ ಕಾಯನ. ಹಲೋ, ಯಾರು ನೀವು? ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಒಳಿ ಅಂದ್ರೆ ಇದೇನು ಒಳಿ ಅಂದ್ರೆ ಹಿಂಗೆ ಕೇಳ್ತೀರಾ? ನಾನು ನಿಮ್ಮ ಅತ್ತೆ. ಎಲ್ಲೋದ್ರು ಒಳಿ ಅಂದ್ರೆ ಎಲ್ಲರೂ ಬಾಗ್ಲು ಬಡ್ಕೊಂಡೆಲ್ಲ ಹೊಂಟೋಗ್ಬಿಟ್ಟವ್ರಲ್ಲ. ಅವಾಗಿಂದ ಬಾಯ್ ಬಡ್ಕೊಂಡು ನೀನು ಎಂಡ್ರನ್ನ ಕರೀತಾನೆ ಇವನಿ ನನ್ನ ಮಗಳನ್ನ. ಬೋತ್ತಾನೆ ಇಲ್ಲ ಅಷ್ಟೇ ನೀನಿಯ. ನನಗೂ ಕೂಗಿ 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 ಗಂಟ್ಲೆಲ್ಲ ಹೊರ್ಕೊಂಡು ಹೊಂಟೋಯ್ತು. ಒಳಿ ಅಂದ್ರೆ ಎಲ್ಲೋಗ್ಬಿಟ್ಲು ನನ್ನ ಮಗಳು, ನಿಮ್ಮ ಅಮ್ಮ ಎಲ್ಲನೂ. ಓ, ಮನೆ ಕೆಲ್ಸಕ್ಕೆ ಏನಾದರೂ ಬಂದಿದ್ದೀರಾ? ಆ್ಯಕ್ಚುಲಿ ಇಲ್ಲಿ ಏನು ನಡೀತಾ ಐತೆ ಅಂತ ನನಗೆ ಗೊತ್ತಿಲ್ಲ. ನೀವು ಮನೆ ಕೆಲ್ಸಕ್ಕೆ ಬಂದಿದ್ದೀರಾ ಅಂದಮೇಲೆ ಬೀಗ ಹಾಕ್ಕೊಂಡು ಹೋಗಿದ್ರೆ ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರೆ ಅಂತ ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ನಮ್ಮ ಮಮ್ಮಿನ ಸುಮಾರು ದಿನದಿಂದ ಕೇಳ್ತಾ ಇದ್ದೀನಿ, ಅದಕ್ಕೂ ಒಪ್ಕೋತಾ ಇಲ್ಲ. ನೀವೇನು ಹೊಸ ಮನೆ ಕೆಲಸದವ್ರಾ? ಶಾಂತಕ್ಕ ಅಂತ ಒಬ್ರಿದ್ರಲ್ಲ, ಅವ್ರು ಎಲ್ಲೋದ್ರು? ಅಳಿ ಅಂದ್ರೆ ನಾನು ಯಾಕೆ ಮನೆ ಕೆಲಸದೊಳಾಗ್ಲಿ? ನಾನು ಮನೆ ಕೆಲಸದೊಳಲ್ಲ, ನಿಮ್ಮ ಅತ್ತೆ ಅಳಿ ಅಂದ್ರೆ ನಾನು. ಏಯ್, ಏನೋ ತಲೆ ಕೆಟ್ಟಂಗೆ ಮಾತಾಡ್ಬೇಡ. ಎದ್ದೋಗಿ ಸುಮ್ಮನೆ ಅತ್ತೆ. ಇಲ್ಲಿ ಏನು ನಡೀತಾ ಐತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಒದ್ದಾಡ್ತಾ ಇದ್ದೀನಿ. ಇವಳು ಬಂದು ಅತ್ತೆನಂತೆ ಕೂತ್ಕೊಬಿಟ್ಲು. ನೋಡಿ, ಮದುವೆಗಿದ್ವಿ ಅಂತ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನಂತೂ ಇನ್ನೂ ಮದುವೆನೇ ಆಗಿಲ್ಲ. ನಾನು ಬಿಡು, ನಿಮ್ಮ ಹತ್ರ ಮನೆ ಕೆಲಸದ ಹತ್ರ ಎಲ್ಲ ಹೇಳೋ ಅವಶ್ಯಕತೆ ಏನೈತೆ? ಮಗಳೇ ನೋಡೆ, ನಿನ್ ಗಂಡ ನನ್ನೇನಿಯ ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾವನೆ. ಎಲ್ಲೋಗಿದ್ರೆ ಈ ಸತ್ತುನುವೆ ಅರ್ಧ ಗಂಟೆಯಿಂದ ಕುಂತ್ಕೊಂಡು ಬಾಯಿ ಬಡ್ಕೊಂತಾನೆ ಇವನಿ. ನಾನಂತೂ ಒಬ್ರನ ಬಂದು ಮನೆ ಬಾಗ್ಲು ತೆಗಿಯೋದು ಬೇಡವೆ. ಅಯ್ಯೋ ಶಿವನೇ, ಕೂಗಿ ಕೂಗಿ ಗಂಟೆಲ್ಲ ಒಣಕೊಂಡು ಈಗ ನೋಡು, ಬ್ಯಾಗ್ ಇಕ್ಕೊಂಡು ಇಲ್ಲೇ ಕುಂತ್ಕೊಬಿಟ್ಟಿವ್ನಿ. ಅಯ್ಯೋ ಅಮ್ಮ, ಅಲ್ಲಿ ಫೋಟೋ ಶೂಟಿಂಗ್ ಮಾಡ್ತಾ ಇದ್ರು. ಆ ಫೋಟೋ ಶೂಟಿಂಗ್ ನೋಡಕ್ಕೆ ಅಂತ ನಾನು ಅತ್ತೆ ಹೋಗಿದ್ವಿ. ಗಂಡು ಏನಾರು ತಲೆ ಕೆಟ್ಟೈತೇನೆ, ನನ್ನೇನಿಯ ಯಾರು ಅಂತಾನೆ ಬೀಗ್ರೆ ಹೇಳಿದ್ನಲ್ಲ, ಅದೊಂದು ದೊಡ್ಡ ಕತೆ. ಇವನ್ಗೆ ಎಲ್ಲನೂ ತಲೆಗೆಟ್ ಬಿದ್ದಾಗಿಂದ ಹಳೆದೆಲ್ಲ 2 ವರ್ಷದ್ದೇನೋ ಮರ್ತೋಗ್ಬಿಟ್ಟು ಇನ್ನು ಉಳಿದಿರೋದು ಮಾತ್ರ ಗೆಪ್ ತಿಕ್ಕೊಂಡವ್ನಿ. ಬೆಂಗ್ಳೂರ್ಗೆ ಹೋಯ್ತೀನಿ ಅಂತ ಹೋದ, ಆಮೇಲೆ ಏನೋ ಆಯ್ತೋ ಬಂದ. ಈಗ ನೋಡಿ ಈಗ ನಿಂತ್ಕೊಂಡು ಆಟ ಆಡ್ತಾವ್ನಿ. ಇವನಿಗೆ ಈಗೇನು ನಡೀತೈತಿ ಅಂತ ಗೊತ್ತಾಯ್ತಾನೇ ಇಲ್ಲ ಇವನ್ಗಂತೂ. ಅರ್ಥ ಆಗೋ ತನಕನೂ ಏನು ಮಾಡೋಕ್ಕಾಗಿಲ್ಲ. ಬುಡಿ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮಾಮ್, ನೀವೇನೇನೋ ಮಾತಾಡ್ಬೇಡಿ. ಈ ಸ್ಟುಪಿಡ್ ಜನಗಳ ಜೊತೆ ಇದ್ಕೊಂಡು ನೀವು ಸ್ಟುಪಿಡ್ ಥರ ಆಡ್ತಾ ಇದ್ದೀರಾ. ನೋಡಿ, ನನ್ನನ್ನು ಸಿಟಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ನೀವು ಬರ್ತಾ ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ತುಮಕೂರು ತನಕ ಹೋಗಿ ವಾಪಸ್ ಬಂದ್ಬಿಟ್ಟೆ. ನಿಮ್ಮ ಹಠ, ನಿಮ್ಮ ಫೋನ್ ಮಾಡಿ ತಲೆ ತಿಂದಿರೋದಕ್ಕೆ. ನೋಡಿ, ನನ್ನ ಬಿಸ್ನೆಸ್ ಎಲ್ಲನೂ ಹಾಳಾಗಿ ಹೋಗ್ತಾ ಐತೆ. ಅಲ್ಲಿ ನನ್ನ ಫೋನ್ ಎಲ್ಲ ಕಿತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ಏನಾದರೂ ಆಗಬೇಕಿತ್ತ ನನ್ನಿಂದ ಹೇಳಿ, ಮಾಡ್ಕೊಡ್ತೀನಿ. ಅದು ಬಿಟ್ಟು ಈ ಹಳ್ಳಿನಲ್ಲಿ ಒಬ್ಬರು ನನ್ನ ಹೆಂಡತಿ ಅಂತಾರೆ, ಇನ್ನೊಬ್ರು ನನ್ನ ಅತ್ತೆ ಅಂತಾರೆ, ಇನ್ನೊಬ್ರು ನಿಮ್ಮ ಅಣ್ಣ ಅಂತಾರೆ. ನನಗೆ ಇದೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಅವರೆಲ್ಲ ಅಲ್ಲಿ ಮದುವೆ ಫೋಟೋ ಶೂಟ್ ಮಾಡಿಸ್ಕೊಂಡು ಖುಷಿ ಆಗವ್ರೆ. ನೀವು ನೋಡಿದ್ರೆ ಎಂಟಿನೇನಿಯ ಯಾವಳ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ನಿಮ್ಗಂತೂ ಬುಡಿ, ಅದು ಯಾವಾಗ ಬುದ್ಧಿ ಬರ್ತದ ಏನು ಕತೆನೋ ಗೊತ್ತಿಲ್ಲ. ನಾನು ನಿಮ್ಮ ಎಂಡ್ರು ಅಂದ್ರೂ ನಂಬಕ್ಕಿಲ್ವಲ್ಲ. ಏಯ್, ಇನ್ನೊಂದ್ಸಲ ಮಾತಾಡದೆ ಅಂದ್ರೆ ಆಶಾ ಗುದ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಷ್ಟೇನೆ ಕಾರಲ್ಲಿ. ಸ್ಟುಪಿಡ್ ತಗೊಂಡ್ ಬಂದು ಹೆಂಡತಿನಂತ ಹೆಂಡತಿ, ಹುಷುನ ಸಿಸ್ಟರ್ ಅಷ್ಟೇ ನೀನು. ನನ್ನ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಇವಳು ಮಾತು ಏನು ಕೇಳಕ್ ಹೋಗ್ಬೇಡ. ಇವಳು ಇನ್ನೂ ಮನೇಲಿ ಇಟ್ಕೊಂಡಿದ್ಯಲ್ಲ, ಮೊದಲು ಮನೆಯಿಂದ ಹೊರಗಡೆ ಹಾಕು ನಡಿ, ಇಲ್ಲಾಂದ್ರೆ ನಾವು ಬೆಂಗಳೂರಿಗೆ ಹೊರಟೋಗೋಣ. ಲೋ ಮಾರಯ್ಯ, ನಮ್ಮ ತಾ ಕಾರ್ ಸರ್ ಮಾಡ್ಸಕ್ಕೆ ನೀ ಯಾಕೆ ಕಾಸಿಲ್ಲ ಕಣ್ಮಗ. ನಿನ್ನ ತಲೆ ಎಲ್ಲ ಎಲ್ಲಿ ಸರ್ ಮಾಡ್ಸಣ, ನಿಮಾನ್ಸ್ಗೆ ಹಾಕ್ಬೇಕು. ನಿನ್ನ ತಲೆ ಸರ್ ಮಾಡ್ಸಕ್ಕೆ ನಮ್ಮ ಹತ್ರ ಅಷ್ಟೊಂದು ಕಾಸಿಲ್ಲ. ಅಲ್ಲಿ ಗಂಟ ಹೋಗಿ ಒಳಗಡೆ ಕುಂತ್ಕೊಂಡದೇನೋ ಕುಟ್ಟ ಅಂತ ಓದುತ್ತಿಯಲ್ಲ, ಲ್ಯಾಪ್ಟಾಪಾಗೆ ಒತ್ಕೊಂಡು ಏನಾರ ಮಾಡ್ಕೊ ಹೋಗ್ ಮಗ. ಸುಮ್ಮನೆ ನಿನ್ನ ಸರ್ ಮಾಡ್ಸಕ್ಕೆ ನಮ್ಮ ಕೈಲಿ ಹಾಕಿಲ್ಲ. ಈಗ ಒಂದು 2 ವರ್ಷ ಬಿಟ್ಕೊಂಡು ನಿನ್ನ ಸರ್ ಮಾಡ್ಸಣ, ಹೋಗು. ಮತ್ತೆ ನೋಡೆ, ಮೊದ್ಲು ಕಾರ್ ಸರಿ ಹೋಗ್ಲಿ, ಆಮೇಲೆ ನಿನ್ನ ಗಂಡನ ತಲೆನ ಸರ್ ಮಾಡ್ಸಲ್ಲ. ಸುಮ್ಕಿರು, ಅವನೇನು ಹಾಕಿಲ್ಲ. 2 ವರ್ಷದ ಮರ್ತೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಆಮೇಕಿಂದ ಹೊಸ್ದಾಗಿ ಏನೋ ಪಿರುತಿ ಮಾಡ್ಬಿಟ್ಟು ಇನ್ನೊಂದ್ಕಿಂತ ಶುರು ಮಾಡ್ಕೊಂಡು ರೈತ ಮದುವೆ ಮಾಡ್ಕೊಳ್ಳೋದನ್ನ. ಈಗ ನಿನ್ಗೆ ಅವಕಾಶ ಸಿಕ್ಕೈತಿ ಅನ್ಕೊಂಡು ಸುಮ್ಕಿರು, ಸರಿನಾ? ನನ್ನ ಮಗನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಈಗ ಕಾಸು ಗೀಸು ಎಲ್ಲ ಯಾರು ಕೊಟ್ಟರು ಅವ್ನು ತಲೆ ಸರ್ ಮಾಡ್ಸಕ್ಕೆ? ನಮ್ಮ ತಂಗ ಮೊದ್ಲೇನೇ ನೀ ಕಾಸಿಲ್ಲ. ಕುಂತ್ಕ ಸುಮ್ಕೇನೆ ನೀ. ನಿಮ್ಮ ಅಮ್ಮ ಬಂದಿತ್ತಲ್ಲ ಏನೋ ಕೇಳು, ದುಡ್ಡು ಕಿಸಾಕಬಿಟ್ಟು ಬಂದೈತೇನೋ ಕೇಳು. ಬಾಮ ಬಾ, ಮ್ಯಾಲ್ ಕುಂತ್ಕೊ ಬಾ. ಇದು ಯಾಕೆ ಹಿಂಗೆ ಕೆಳಗಡೆ ಕುಂತ್ಕೊಂಡಿದ್ಯೆ? ಇದೇನು ಬ್ಯಾಗ್ ಬೇರೆ ಎತ್ಕೊಬಿಟ್ಟು ಬಂದಿದ್ಯಾ? ನಾನು ಕೇಳಿದ್ರಷ್ಟು ಕಾಸು ಸಿಕ್ತೇನೋ? ಏನೋ ಬಿಗ್ರೆ, ನೀವು ಸಹಾಯ ಮಾಡ್ತೀರಾ ಅಂತ ನಾನು ಕಾಯ್ಕೊಂಡೆ ನಿಂತೀವ್ನಿ. ಏನೋ ಒಂಚೂರು ಸಹಾಯ ಮಾಡ್ಬಿಟ್ರೆ ನೀವು ನಮಗೆ ಹೆಂಗೊತ್ತಾಗೆ ಸೊರೊಯ್ತದೆ. ನಮಗೂ ನೋಡಿ ಏನಾರ ಹೊಸಿ ಸಹಾಯ ಮಾಡಿ. 30,000 ರೂಪಾಯಿ ತಂದಿದ್ದೀರಾ? ಅಯ್ಯೋ ಆಶಾ, ಏನು ಅಂತ ಏನಂತ ಹೇಳಿ. ಆಸ್ತಿ ಪಾಸ್ತಿ ಎಲ್ಲನೂ ನಾನು ಮೊನ್ನೆ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿದ್ದ. ನಿನ್ಗೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ಬಿಟ್ಟು ಆಸ್ತಿ ಎಲ್ಲನೂ ಬರ್ಕೊಡು ಅಂತ ಹೇಳ್ಬಿಟ್ಟು ಕೇಳ್ದ. 50 ಲಕ್ಷ ಕೊಡ್ತೀನಿ, 55 ಲಕ್ಷ ಕೊಡ್ತೀನಿ ಅಂತ. ನಾನು 55 ಲಕ್ಷಕ್ಕೆ ಆಸೆ ಪಟ್ಬಿಟ್ಟು ಹಿರಾಪರ ಆಸ್ತಿ ಎಲ್ಲನೂ ಬರ್ಕೊಟ್ಬಿಟ್ಟೆ ಕಣ್ಲೆ ನಿಮ್ಮ ಅಪ್ಪನ ಹೆಸ್ರುಗೆ. ಅಯ್ಯೋ ಅಮ್ಮ, ನಿನ್ಗೇನ್ರು ತಲೆ ಕೆಟ್ಟೈತಾ? ಅಯ್ಯೋ ರಾಮ, ಅಪ್ಪನ ಹೆಸ್ರಿಗೆ ಯಾಕಮ್ಮ ಬರ್ಕೊಟ್ಟೆ ನೀನು?
ಅಯ್ಯೋ ನಿನ್ ತಲೆಗೆ ನನಗೊಂದು ಮಾತು ಕೇಳಬೇಕಿತ್ತು ತಾನೇ. ಮಗಳೇ ಹಿಂಗೆ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ನನ್ನ ಕೇಳಿದಂಗೆ ಅಪ್ಪಂಗೆ ಯಾಕಮ್ಮ ಬರ್ಕೊಟ್ಟೆ ನೀನು? ಅಯ್ಯೋ ದೇವ್ರೇ. ಅಲ್ಲ ಕಣಮ್ಮ, ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಏನು ಹೇಳು? ಇಲ್ಲ, 55 ಲಕ್ಷ ಬರ್ತದಲ್ಲ, ನಮ್ಮ ಆಸ್ತಿ ಎಲ್ಲ ಮಾರಿದ್ರು ನನಗೆ ಅಷ್ಟು ಬರೋಕ್ಕಿಲ್ಲ ಬಿಡು. 55 ಲಕ್ಷಕ್ಕೆ ಏನು ಬಿಡು ಅಂತ ಹಂಗೆ ಸೈನ್ ಹಾಕ್ಬಿಟ್ಟು ರಿಜಿಸ್ಟರ್ ಆಫೀಸಾಗಿ ಬರ್ಕೊಟ್ಬಿಟ್ಟೆ. ಈಗ ನೋಡಿದ್ರೆ ನಿಮ್ಮ ಅಪ್ಪನೂ ನನ್ನ ಸೌತಿ ಬಂದವಳಲ್ಲ ಬೆಣ್ಣೆ ಶಾಂತಮ್ಮ ಇಬ್ಬರು ಸೇರ್ಕೊಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು. ಆದರೂ ಅವ್ರ ಹತ್ರ ಅವಾಜ್ ಹಾಕ್ಬಿಟ್ಟು ಬಂದೀವ್ನಿ. ಅವಾಜ ನಾನಂತೂ ನೋಡ್ತಾ ಇರು ಹೆಂಗೆ ಬಾಡಿ ಬದುಕಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಅವಾಜ್ ಹಾಕ್ಬಿಟ್ಟಿದ್ದೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ವಾಪಸ್ ಹೆಂಗೋ ಇಸ್ಕೊಳ್ಳೋಣ. ಅಯ್ಯೋ, ನನ್ನ ಸೊಸೆದು ಆಸ್ತಿ ಐತಿ ಅಂತ ಬಾಳ ನಂಬ್ಕೊಂಡಿದ್ನಲ್ಲ, ಅದನ್ನು ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ಟಲ್ಲ ಶಾರದಿ. ನಿನಗೇನ್ಲೇ ಬಂದಿರೋ ದೊಡ್ಡ ರೋಗ? ಅಯ್ಯೋ, ಈಗಲೇ 7 ಎಕರೆ ಬಿಟ್ರೆ ಏನೂ ಜಮೀನಿಲ್ಲ. ಹೆಂಗೋ ಬಿಡು, ನಿಮ್ದು 2 ಎಕರೆ ಐತೆ, 9 ಎಕರೆ ಆಯ್ತು. ಉಳ್ಕೊಳಕ್ಕೆ ಒಂದು ಮನೆ ಐತೆ. ಇವಳು ಮನೆಯಿಂದ ಈಚೆ ಕಡೆಗೆ ಹಾಕೋದ್ರು ಒಂದು ಮನೆ ಆಗಿರ್ಬೋದು ಅನ್ಕೊಂಡಿದ್ರೆ ಅನ್ಯಾಯವಾಗೆಲ್ಲ ನಿನ್ನ ಗಂಡನ ಹೆಸರಿಗೆ ಬರ್ಕೊಟ್ಬಿಟ್ಟು ಬಂದು ನಿನ್ನ ಮಗಳನ್ನೂ ನನ್ನ ಎಲ್ಲರೂ ಬೀದಿ ನಿಲ್ಲಿಸ್ಬಿಟ್ಟಲ್ಲ ಶಾರದಿ. ನಿನ್ನ ತಲೆನಾಗ ಏನಾರ ಲದ್ದಿಗಿದ್ದಿ ತುಂಬ್ಕೊಂಡೈತಾ ಅಂತ. ಈಗ ನೋಡಿದ್ರೆ 25-30 ಸಾವಿರ ರೂಪಾಯಿ ಮ್ಯಾಲೆ EMI ಕಟ್ಟಬೇಕು, ಅದು ಸಾಲದು ಅಂತ ಹೇಳ್ಬಿಟ್ಟು ಇವಾಗ ನಾನು ಯಾರಿಗೋ ಸಾಲ ಬೇರೆ ಕೊಡಬೇಕು. ಮದುವೆ ಹತ್ರಕ್ಕೆ ಬಂತು, ಒಂದೊಳ್ಳೆ ಸೀರೆ ಇಲ್ಲ ನಮ್ಮ ತಾಗೆ, ಅವ್ರು ಮುರುಕ್ಳು ಸೀರೆ ಉಟ್ಕೊಂಡು ಹೋಗಕ್ಕಾಯ್ತದ? ಒಳ್ಳೆ ಸೀರೆ ತಗೋಬೇಕು. ಹೊತ್ತತ್ರ ನಮ್ಗೆ ಏನಿಲ್ಲ ಅಂದ್ರೂ ಇವಾಗ ಇನ್ನೊಂದು ತಿಂಗಳು ಬೇರೆ ಹತ್ರಕ್ಕೆ ಬಂತು, 2 ತಿಂಗಳದ್ದು EMI 30 ಸಾವಿರ ಎಲ್ಲ ಸೇರಿ ನಮ್ಗೆ ಹೊತ್ತತ್ರ 2 ಲಕ್ಷ ತನಕ ಕಾಸು ಬೇಕು. ಒಡವೆ ಪಡವೆ ಮೈ ಮೇಲಿರೋವೆಲ್ಲ ಮಾರ್ಕೊಂಡಿದೀವಿ. ಈಗ ನೀನು ನೋಡಿದ್ರೆ ಹಿಂಗೆ ಹೇಳ್ಬಿಟ್ಟು ಬಂದಿದ್ಯಾ, ಏನು ಮಾಡೋದು ಅಂತ ನಿನ್ನ ಯಾಕೆ ಗೊತ್ತಾಯ್ತಿಲ್ವಲ್ಲ ನನಗೆ. ಇಂಥ ದಡ್ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣಮ್ಮ. ಎಂಥ ದಡ್ ಕೆಲಸ ಮಾಡ್ಬಿಟ್ಟಲ್ಲಮ್ಮ ನೀನು. ಸಮುಸ್ಬಿಡು ಮಗಳೇ, ಸಮುಸ್ಬಿಡು. ನಂತಿ ಅಪ್ಪ ಆಯ್ತು, ಸಮುಸ್ಬಿಡು ಮಗಳೇ. ಇಂಥ ಕೆಲಸ ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟೆ ಮಗಳೇ. ಎಂಥ ಕೆಲಸ ಮಾಡ್ಬಿಟ್ಟೆ, ದಡ್ ಕೆಲಸವಾ. ನಿಮ್ಮ ಅಪ್ಪನ ಮಾತು ನಂಬಿಟ್ಟು, ನಿಮ್ಮ ಅಜ್ಜಿ ಮಾತು ನಂಬಿಟ್ಟು ಮೋಸ ಹೋಗ್ಬಿಟ್ಟೆ ನೋಡು. ಬಟ್ಟೆ ಸಮೇತ ತೆಗೆದು ಈ ಬ್ಯಾಗಿಗೆ ತುಂಬಿಟ್ಟು ನಿಮ್ಮ ಅಜ್ಜಿ ಮನೆಯಿಂದ ಈಚೆ ಕಡೆಗೆ ಹೋಗಲೇ ಬೇವರ್ಸಿ ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಟ್ರು. ನನ್ನ ಎಲ್ಲ ಕೇಳ್ಕೊಂಡ್ರು, ಆಸ್ತಿ ವಾಪಸ್ ಕೊಡು ಅಂತ ಕೇಳ್ಕೊಂಡೆ. 10 ರೂಪಾಯಿ ಆಸ್ತಿನೂ ವಾಪಸ್ ಕೊಡೋಕ್ಕಿಲ್ಲ, ತೊಲಗು ಅಂತ ಕಳಿಸ್ಬಿಟ್ಲು. ಏನು ಮಾಡೋದು, ಎತ್ತು ಮಾಡೋದು, ಒಂದು ದಿಕ್ಕು ತೋಚ್ತಿಲ್ಲ ಮಗಳೇ. ಬಂದ್ಬಿಟ್ಟೆ ಅತ್ತಾಗೆ, ಬಿಡು ಅತ್ತಾಗಿ ನಾಗಿದ್ದಾಯ್ತು ಅಂತ ಬಂದೆ ನೋಡು. ಇನ್ಮೇಲೆ ನಿಮ್ಮ ಜೊತೆನೆ ನಾನು ಇದೇ ಮನೆಯಾಗೆ ಇದ್ದು ಬಿಡ್ತೀನಿ, ಸರಿನಾ? ಏನೋ ಕಷ್ಟವೋ ಸುಖವೋ ನನಗೂ ಇರೋಳು ನೀನು ಒಬ್ಬಳೇ. ನೀನು ಬಿಟ್ರೆ ಇನ್ನು ಯಾರವ್ರು ನನಗೆ ತಾನೇ. ಒಂದು ನಿಮ್ಮ ಮನೆಗಿರಬೇಕು, ಇಲ್ಲ ಕೆರೆನೋ ಬಾವಿನೋ ನೋಡ್ಕೋಬೇಕು ಅಷ್ಟೇನೆ. ನಾನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಇದ್ದು ಬಿಡ್ತೀನಿ ಕಣಮ್ಮಿ. ಅಯ್ಯೋ ಶಿವನೇ, ಇದ್ದಿದ್ದೆಲ್ಲ ಕಳ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ಯಲ್ಲಮ್ಮ ನೀನು. ಏನು ಹೇಳ್ಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನೀನು ತಲೆನಾಗ ಅಂತಂದ್ರೆ ಬುದ್ಧಿ ಗಿದ್ದಿ ಏನೂ ಇಲ್ಲ ಅಂತ ಅನ್ನಿಸ್ತದೆ ನೀನು ತಲೆನಾಗೆ. ಏನು ಮಾಡೋದು ಇವಾಗ? ಹೀಗೆ ಮನೆಯಾಗಿರ್ಬೇಕು ಅಂದರೆ ಅಮ್ಮ ಅವ್ರ ತಗೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಎಲ್ಲ ಇರ್ತೀಯನಮ್ಮ ನೀನು. ಸ್ವಂತ ಮನೆ ಇತ್ತು, ಜಮೀನಿತ್ತು, ಕಳ್ಕೊಬಿಟ್ಟು ಬಂದು ಕುಂತಿದ್ಯಲ್ಲ ನೀನು. ಅಯ್ಯೋ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ದೇವ್ರೇ, ಇಂಥ ಕಷ್ಟ ಯಾಕೆ ಕೊಟ್ಟನೋ ನಮ್ಗಂತೂ. ನಮ್ಗೇನೇ ತಿನ್ನಕ್ಕೆ ಕೂಳಿಲ್ಲ ಈ ಮನೆಯಾಗೆ, ನಾವೇನೇ ಒದ್ದಾಡ್ಸ ಆಯ್ತಾ ಇದ್ದೀವಿ. 1 ಲಕ್ಷ 2 ಲಕ್ಷ ಗಂಟೆ ಸಾಲಗಳು ಮಾಡ್ಕೊಂಡು ತೀರ್ಸಕ್ಕಾಗ್ದಿದ್ದಂಗೆ ನೀನು ಇದು ಒಳ್ಳೆ ಸಂದ ಕೇಳ್ತೀಯಲ್ಲ ನೀನು. ಹಾಂ, ಇದೆಲ್ಲನೂ ಬೇಕಾ ನಿನಗೆ? ಬ್ಯಾಡಕಂಡು ಸರ್ದಿ ಮನೆಯಾಗಿದ್ರು ಕಷ್ಟ ನೀನಿಯ. ಅವಳಲ್ಲ ಅವಳು ರಾಣಿ, ಅವಳು ಹೆಂಗೆ ಸಿಕ್ರಂಗೆ ಅವಳು ನಮ್ಮ ಸೌತಿ ಮಾತಾಡ್ತಾಳೆ. ಅದೆಲ್ಲ ಬೇಕಾ ನಿನಗೆ? ನಿನ್ನ ಗಂಡಂಗೆ ಒಂಚೂರು ನಯಸ್ ಮಾಡ್ಬಿಟ್ಟು ಆಸ್ತಿ ಬರ್ಸ್ಕೊ ಹೋಗು. ನಿಮ್ಮ ಮನೆಗೇನೇ ಇರ್ತೀನಿ, ಇಲ್ಲಾಂದ್ರೆ ನಾನು ಸತ್ತೋಯ್ತೀನಿ ಅಷ್ಟೇ. ಬಾವಿನೋ ಕೆರೆನೋ ನೋಡ್ಕೊಬಿಟ್ಟು ಸತ್ತೋಯ್ತೀನಿ. ಬೀಗ್ರೆ ನೀವು ಹಿಂಗೆ ಅನ್ಕೋಬೇಡಿ. ಇಲ್ಲಿ ಇದ್ಬಿಟ್ಟು ಏನೋ ಒಂದು ಸಾಧನೆ ಮಾಡ್ತೀನಿ ನಾನು ನೀನು. ಹಾಗೆ ನನ್ನ ಮಗಳು ಒಳಿಯ ಅವನು ಏನೊಂದು 3-4-5 ಜನ ಇದ್ರೆ ಏನಾಯ್ತದೆ ಮನೆಗೆ. ಈಗ ಅವ್ರ ಮನೆಗೂ ಸೊಸೆ ಅಂತ ಗೊತ್ತವಳಲ್ಲ, ಅವಳು ನನ್ನ ಮಗಳೇನೇನಿಯ. ನೋಡಿ, ನನ್ನ ಈ ಮನೆಗೆ ಇರಿಸ್ಕೊಳ್ಳೋದ್ರಿಂದ ನಿಮಗೆ ಬೇಜಾನ್ ಲಾಭ ಐತೆ. ಉಷಾನು ನನ್ನ ಮಗಳೇನೇನೆ. ನಾನು ಅವಳಿಗೆ ಹೆಂಗೋ ನಯಸ್ ಹಾಕ್ಬಿಟ್ಟು ಮಾಡ್ಬಿಟ್ಟು ಹೆಂಗೋನು ಹಾಂ ನಿಮಗೂ ಏನಾರ ಬರೋದು ಕೊಡೋದು ಇದ್ರೆ ಇಸ್ಕೊಡ್ತೀನಿ. ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅವಳು ಅಮ್ಮನ ಸೆಂಟಿಮೆಂಟು ಅಂತ ಬೀಳ್ತಾಳೆ. ಹೂನಲ್ವಾ, ಉಷಾನು ನಿಮ್ಮ ಮಗಳೇನೇನೆ. ಅವ್ಳು ಹೆಂಗನ ಮಾಡಿ ಸೆಂಟಿಮೆಂಟಾಗಿ ನೀನು ನಮ್ಮ ಕಡೆ ಕೆಳಕಬೇಕು ನೀನು. ಹಾಂ, ಅದಕ್ಕೆ ನಿಮ್ಮ ಮನೆಗೆ ನಾನಿದ್ರೆ ಸೆಂಟಿಮೆಂಟಾಗಿ ಮಾತಾಡ್ಬಿಟ್ಟು ನನ್ನ ಕಡೆ ಕೆಳಕಬಿಡ್ತೀನಿ. ಆಮೇಲೆ ಈ ಚಿಕ್ಕ ಸಾವುಕಾರ ಅವ್ರ ಅಮ್ಮನ ಇಬ್ರು ತುಯ್ದು ಈಚೆ ಕಡೆಗೆ ಹಾಕ್ಬಿಡ್ಬೋದು. ನನ್ನ ಮಗಳು ಈ ಮನೆ ಸೊಸೆಯಾಗಿ ಬತ್ತಾವಳು ಇವಾಗ ಉಷಾ. ಅವಳು ಇವು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ನಾವೆಲ್ಲ ಒಂದಾಗ್ಬಿಟ್ಟು ಏನಾರ ಒಂದು ಮಾಡ್ಬೋದು. ಏನಂತೀರಾ ಶಾರದಿ? ನಿನಗಂತೂ ತಲೆನೇ ತಲೆ ಬಿಡು. ವಿಶ್ವೇಶ್ವರಯ್ಯನ ತಲೆ ನಿಂದು.